ಸಾಮಾನ್ಯವಾಗಿ ಥಲಸ್ಸೇಮಿಯಾ ಬಾಧಿತ ಮಕ್ಕಳಿಗೆ ರಕ್ತಪೂರಣ ಮಾಡಿಸುವುದು ಆರ್ಥಿಕವಾಗಿ ಬಹಳ ದೊಡ್ಡ ಹೊರೆ. ಆದರೆ ರಾಷ್ಟ್ರೋತ್ಥಾನ ಪರಿಷತ್ನ ಸಂರಕ್ಷಾ ಆರೈಕಾ ಕೇಂದ್ರದಲ್ಲಿ ಥಲಸ್ಸೇಮಿಯಾ ಬಾಧಿತ ಮಕ್ಕಳಿಗೆ ಸಂಪೂರ್ಣ ಉಚಿತ ಆರೈಕೆ ಮತ್ತು ರಕ್ತಪೂರಣ ಮಾಡಲಾಗುತ್ತಿದೆ. ಇದರಿಂದಾಗಿ ಆರ್ಥಿಕವಾಗಿ ಸಬಲರಲ್ಲದ ಅದೆಷ್ಟೋ ಥಲಸ್ಸೇಮಿಯಾ ಬಾಧಿತ ಮಕ್ಕಳ ಪಾಲಕರು ನೆಮ್ಮದಿಯ ನಿಟ್ಟುಸಿರು ಬಿಡಲು ಸಾಧ್ಯವಾಗಿದೆ. ನನ್ನ ಹೆಸರು ಸೋನಿಯಾ. ನನ್ನ ಮಗನ ಹೆಸರು ಹೃದಯ್ ಶಿವರಾಮ್ ಅಂತ. ಅವನಿಗೀಗ 11 ವರ್ಷ. ನಾವು ಬೇರೆ ಕಡೆ ಬ್ಲಡ್ ಹಾಕಿಸ್ತಾ ಇದ್ವಿ. ತುಂಬ ಕಷ್ಟ ಆಗ್ತಾಯಿತ್ತು ನಮಗೆ. ತಿಂಗಳಿನ ಖರ್ಚು ತುಂಬ ಆಗ್ತಾಯಿತ್ತು. ಹೋಗಿ ಬರೋ ಖರ್ಚಿಂದ ಹಿಡಿದು ರಕ್ತದ ವ್ಯವಸ್ಥೆಯಿಂದ ಹಿಡಿದು ಕೆಲವು ಸರಿ ರಕ್ತ ಸಿಗ್ತಾ ಇರಲಿಲ್ಲ. ದುಡ್ಡಿಂದು ತುಂಬ ಕಷ್ಟ ಆಗ್ತಿತ್ತು. ನಾನು ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ಆ ಬ್ಲಡ್ ಹಾಕಿಸ್ಬೇಕಂದ್ರೆ ರಾತ್ರಿ ಹಗಲು ದುಡಿದು ನಾನು ಆ ಮಗುಗೆ ಬ್ಲಡ್ ಹಾಕಿಸ್ಬೇಕಾಗಿತ್ತು. ಮನೆ ಜವಾಬ್ದಾರಿನೂ ನೋಡಿಕೊಂಡು ಈ ದುಡ್ಡನ್ನು ಹೊಂಚಿ ನಾನು ಆ ಮಗು ಬ್ಲಡ್ ಹಾಕ್ಸೋ ಅಷ್ಟೊತ್ತಿಗೆ ಅವನದು ಬ್ಲಡ್ ಲೆವೆಲೆಲ್ಲ ತುಂಬ ಕಡಿಮೆ ಆಗ್ತಿತ್ತು. ಒಂದೊಂದು ಸರಿ 3 ಪಾಯಿಂಟ್ ಕೂಡ ಆ ಬ್ಲಡ್ ಬಂದಿದೆ. ತುಂಬ ಭಯ ಆಗ್ತಿತ್ತು, ಮಗು ಉಳಿತಾನ ಇಲ್ವಾ ಅನ್ನೋ ಒಂದು ಪರಿಸ್ಥಿತಿ ಕೂಡ ಬಂದಿದ್ದೀನಿ. ಯಾರಿಗೋ ನಾನೇನೋ ಹೆಲ್ಪ್ ಮಾಡೋಕ್ಕೆ ಹೋದಾಗ ಅವ್ರು ನನಗೆ ಈ ದಾರಿ ತೋರಿಸ್ಕೊಟ್ರು. ಈ ಥರ ಸಂರಕ್ಷಾ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ನಿಮಗೆ ಫ್ರೀಯಾಗಿ ಬ್ಲಡ್ ಸಿಗುತ್ತೆ ಅಂತ ಹೇಳಿ ನನಗೆ ಇಲ್ಲಿಗೆ ಕಳಿಸಿದ್ರು. ನಾನು ಇಲ್ಲಿ ಬಂದ ಮೇಲೆ ಪ್ರತಿಯೊಂದು ವಿಷಯದಲ್ಲೂ ನನಗೆ ಡಾಕ್ಟರಿಂದ ಹಿಡಿದು ಸಿಸ್ಟರ್ಸಿಂದ ಹಿಡಿದು ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರೂ ಆ ಮಗುನ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ. ಇವತ್ತಿನ ದಿನ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಸಂರಕ್ಷಣೆ ಕಾರಣ ಆಗಿದೆ. ನಮಸ್ಕಾರ, ನನ್ನ ಹೆಸರು ರತನ್ ಅಂತ. ನನ್ನ ಮಗನಿಗೆ ಕಳೆದ 5 ವರ್ಷಗಳಿಂದ ನಾನು ಸಂರಕ್ಷಾದಲ್ಲಿ ಬ್ಲಡ್ ಅನ್ನು ತಗೋತಾ ಇದ್ದೀನಿ. ನನ್ನ ಮಗ ಬೀಟಾ ಥಲಸ್ಸೇಮಿಯಾ ಮೇಜರ್ ಪೇಷಂಟ್. ನಾವು ಪ್ರೈವೇಟ್ ಹಾಸ್ಪಿಟಲ್ಸಿಗೆ ಹೋದರೆ ಪ್ರತಿ ಟ್ರಾನ್ಸ್ಫ್ಯೂಷನ್ಗೆ 10,000 ಆ್ಯಂಡ್ ಎಬೋವ್ ಚಾರ್ಜ್ ಮಾಡ್ತಾರೆ. ಆದರೆ ಇಲ್ಲಿ ಯಾವುದೇ ಇಲ್ಲ, ಉಚಿತವಾಗಿ ಮಕ್ಕಳಿಗೆ ಟ್ರಾನ್ಸ್ಫ್ಯೂಷನನ್ನು ಕೊಡ್ತಾ ಇದ್ದಾರೆ. ನಾನು ಕೂಡ ಅದರ ಫಲಾನುಭವಿ ಅಂತ ಹೇಳಿಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ನನ್ನ ಕಳೆದ 5 ವರ್ಷಗಳ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ತುಂಬ ಸುಸಜ್ಜಿತವಾದಂಥ ವ್ಯವಸ್ಥೆ ಇತ್ತು ಟ್ರಾನ್ಸ್ಫ್ಯೂಷನಿಗೆ. ಪ್ರತಿಯೊಬ್ಬ ಪೇಷಂಟ್ ಮೇಲೆ ಸಂಸ್ಥೆಯ ಸಿಬ್ಬಂದಿಗಳು ತಗೋತಾ ಇರುವ ಕೇರ್ ಅದು ನಿಜವಾಗ್ಲೂ ಎಪ್ರಿಷಿಯೇಟ್ ಮಾಡಬೇಕಾದಂತೆ. ಅವರ ಮೆಡಿಕಲ್ ಹಿಸ್ಟ್ರಿ ನೋಡ್ತಾರೆ, ಎಲ್ಲನೂ ಕರೆಕ್ಟಾಗಿ ಟ್ರಾನ್ಸ್ಫ್ಯೂಷನ್ ಕರೆಕ್ಟಾಗಿ ಆಗುತ್ತೆ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಇದೊಂದಕ್ಕೆ ನಾನು ಖಂಡಿತವಾಗೂ ಎಪ್ರಿಷಿಯೇಟ್ ಮಾಡಬೇಕಾದಂತಿದೆ. ಆರೈಕಾ ಕೇಂದ್ರದಲ್ಲಿ ಎಲ್ಲವೂ ಉಚಿತವಾಗಿದ್ದರೂ ಸಹ ವ್ಯವಸ್ಥೆ ಹಾಗೂ ಗುಣಮಟ್ಟದ ವಿಷಯದಲ್ಲಿ ಸ್ವಲ್ಪವೂ ರಾಜಿ ಮಾಡಿಕೊಳ್ಳದಿರುವುದು ರಾಷ್ಟ್ರೋತ್ಥಾನದ ವಿಶೇಷತೆ.